ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕೊಚ್ಚು ಕ್ರಿಯೇಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ತೀನಿ. ಮಾಡ್ಕೊಂಡ್ಬಿಟ್ಟು ಈಗ 1 2 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಪಕ್ಕದಲ್ಲೇ ಏನು 2 ಚೈನ್ ಹಾಕಿದ್ವಲ್ಲ ಅದ್ರ ಪಕ್ಕದ ಲಾಕ್ ಇತ್ತಲ್ಲ ಅಲ್ಲಿ ಪಕ್ಕದಲ್ಲೇ ಕಂಬ ಹಾಕ್ತೀನಿ. ನಾನಿವಾಗ ಸೂಜಿಗೆ ಬಟ್ಟೆಗೆ ತೂರಿಸ್ಬಿಟ್ಟು ದಾರ ತಂದು 2ರಿಂದ 1 ಸರಿ 2 ಸರಿಯಿಂದ 1 ಸರಿ ದಾರ ಎಳ್ಕೊಂಡು ಬಂದು ಈಗ 1 2 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಆ 2 ಚೈನು ಮತ್ತು ಕಂಬ ಐತಲ್ಲ ಅವೆರಡರ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡ್ತೀನಿ. 3 ಚೈನ್ ಹಾಕಿ ಪಿಕೌಟ್ ಮಾಡಿದ್ನಲ್ಲ, ಇವಾಗ ಪಿಕೌಟ್ ಆದಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಳ್ತೀನಿ. ಮತ್ತು ಬಟ್ಟೆಗೆ ಸೂಜಿ ತೂರಿಸ್ಬಿಟ್ಟು ಅಲ್ಲಿಂದ ದಾರ ಎಳ್ಕೊಂಡು ಬಂದು 2ರಿಂದ 1 ಸರಿ 2ರಿಂದ 1 ಸರಿ. ಇವಾಗ ಪಕ್ಕದಲ್ಲಿ ಇನ್ನೂ ಒಂದು ಕಂಬ ಹಾಕ್ತೀನಿ. ಕಂಬ ಏನು ಬೇಡ, ಹಾಗೆಯೇ ಒಂದು ಕಂಬಕ್ಕೆ 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಫಸ್ಟಿಗೆ ಮಾತ್ರ ನಾನು 2 ಚೈನ್ ಹಾಕಿ ಒಂದು ಕಂಬ ಹಾಕಿದ್ದೆ, ಯಾಕಂದರೆ ಪಿಕೌಟ್ ಬರಬೇಕಲ್ಲ ಅದಕ್ಕೆ. ಮತ್ತು 1 ಚೈನ್ ಹಾಕ್ತೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ತುಂಬ ಲೆಂತಿಯಾಗಿ ಎಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಂಬನ ಸ್ವಲ್ಪ ಮೀಡಿಯಮ್ ಆಗಿರಲಿ. ತುಂಬ ಲೆಂತಿಯಾಗಿ ಎಳ್ಕೊಂಬಿಟ್ರೆ ಏನು ಪಿಕೌಟ್ ಇರುತ್ತಲ್ಲ ಅದು ಬೆಂಡಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ 3 ಚೈನ್ ಹಾಕಿಬಿಟ್ಟು ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿದೆ. ನಾನಿಲ್ಲಿ 7 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿರೋದ್ರಿಂದ ಈ ಥರ ದಾರ ಒಂದೊಂದು ಸರಿಗೆ ನಾವೇನು ನೀಡಲ್ ನಂಬರ್ ತೊಗೊಂಡಿರ್ತೀವಲ್ಲ ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಈ ಥರ ಆಗುತ್ತೆ. ನಾನಿಲ್ಲಿ ಟ್ಯಾಬ್ಲೆಟ್ಸ್ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಈ ಮುಂಚೆ ಒಂದು ವೀಡಿಯೋನ ನಾನು ಮಾಡಿ ಹಾಕಿದ್ದೆ, ಇದರಿಂದ ನೋಡಿರ್ಬೋದು. ಇದನ್ನೇ ನಾನಿವಾಗ ಟ್ಯಾಬ್ಲೆಟ್ಸ್ ಬೀಡ್ನ ಒಂದನ್ನ ಪೋಣಿಸ್ಕೊಂಡು ಇವಾಗ ಒಂದು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆಗಲೇ ನಾವು ಎಷ್ಟು ದೂರಕ್ಕೆ ಹಾಕಿದ್ವಲ್ಲ ಅಷ್ಟೇ ದೂರಕ್ಕೆ ಮತ್ತೆ ಸೂಜಿನ ಬಟ್ಟೆಗೆ ತೂರಿಸ್ಬೇಕು. ಇಲ್ಲಿನೂ ಸಹ ಕಂಬನೇ ಹಾಕಬೇಕು. 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ. ನನಗೆ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ನಾನು ಅದಕ್ಕೆ ಇಲ್ಲಿ ದಾರನ 7 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಂಡಿದ್ದೀನಿ. ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕಿ ಪಿಕೌಟ್ ಮಾಡ್ತೀನಿ. ಇಲ್ಲಿನೂ ಸಹ 1 ಚೈನ್ ಹಾಕಿ ಮತ್ತೆ ಪಿಕೌಟ್ ಮಾಡ್ತೀನಿ. ನೋಡಿ, 1 ಚೈನ್ ಹಾಕಬೇಕು, ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು, ಮತ್ತು ಸ್ವಲ್ಪ ಗ್ಯಾಪ್ ಅಷ್ಟು ದೂರಕ್ಕೆ ಮತ್ತು ಇಲ್ಲಿ 2ರಿಂದ 1 2ರಿಂದ 1 1 2 3 ಚೈನು ಮತ್ತು ಪಿಕೌಟು. ಬಿಗಿನರ್ಸು ಇದನ್ನೇ ಬೇಸ್ ಲೈನು ಅಂದರೆ ಇದನ್ನೇ ಕುಚ್ಚು ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ಕುಚ್ಚು ಬೇಡ ಅನ್ನೋರಿಗೆ ಈ ಥರನೂ ಹಾಕಿ ಕೊಡ್ಬೋದು ನೀವು. ಟ್ಯಾಬ್ಲೆಟ್ಸ್ ಬೀಡ್ಸ್ ಅಂತ ಇದಕ್ಕೆ 130 ರೂಪೀಸಿಗೆ ಒಂದು 80 ಪೀಸಸ್ ಬರುತ್ತೆ. ನೀವು ಅದೇ ನಾನು ಹೇಳಿದ್ನಲ್ಲ, ಒಂದು ಪಿಕೌಟು ಒಂದು ಟ್ಯಾಬ್ಲೆಟ್ಸ್ ಬೀಡು, ಒಂದು ಪಿಕೌಟು ಒಂದು ಟ್ಯಾಬ್ಲೆಟ್ಸ್ ಬೀಡ್ ಆ ಥರನೂ ಹಾಕ್ಬೋದು. ಇಲ್ಲ ನಾನು ಈ ಥರ ತೋರಿಸಿದ್ರೆ ಇದೇ ಥರ ಫುಲ್ ಹಾಕ್ಕೊಂಡು ಹೋಗ್ಬಿಟ್ರೆ ಅದು ಒಂದು ಬಾರ್ಡರ್ ಲೈನ್ ಡಿಸೈನ್ ಆಗುತ್ತೆ. ಆ ಥರನೂ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಇದನ್ನು ಸ್ವಲ್ಪ ಶೇಕ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ತೋಳಿಗೆಲ್ಲ, ಬ್ಲೌಸ್ ತೋಳಿಗೆಲ್ಲ ಸ್ಟಿಚ್ ಮಾಡ್ತಾರೆ. ಅದನ್ನು ನಾನಿಲ್ಲಿ ಕುಚ್ಚಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಲಾಕ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಡೈರೆಕ್ಟಾಗಿ ಸ್ವಲ್ಪ ಕ್ರಾಸಾಗಿ, ನೋಡಿ ಈ ಥರ ಕ್ರಾಸಾಗಿ ಟ್ರಿಬಲ್ ಕ್ರೋಶೆ ಹಾಕಬೇಕು. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 1 2 ಇಲ್ಲಿನೂ ಸಹ 3 ಚೈನ್ ಹಾಕ್ತೀನಿ ನಾನು. 3 ಚೈನ್ ಹಾಕಿದ ಮೇಲೆ ಇವಾಗ ಆ ಟ್ರಿಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಿದೆ. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಸೇಮ್ ಅದೇ ಥರನೇ ಟ್ರಿಬಲ್ ಕ್ರೋಶೆ ಹಾಕಬೇಕು. 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಮತ್ತು ಪಿಕೌಟ್. ಇದೇ ಥರನೇ ಇಲ್ಲಿ 4 ಪಿಕೌಟ್ಸ್ಗಳನ್ನ ಮಾಡ್ಕೋಬೇಕು. ಫಸ್ಟಿಗೆ 4 ಪಿಕೌಟ್ಸ್ ಮಾಡ್ಕೋಬೇಕು. ಮೊದಲು ಸರಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಈ ಬೀಡ್ಸ್ನಲ್ಲೇ ನಾನು ಇನ್ನೊಂದು ಹ್ಯಾಂಗಿಂಗ್ ಬೀಡ್ಸ್ ಹಾಕಿದ್ದೀನಿ. ಹಾಗೆ ಡಬಲ್ ಕಲರ್ನಲ್ಲಿ ಕುಚ್ಚು ಡಿಸೈನ್ಸ್ನ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡಿ ನೀವು ಚೆಕ್ ಮಾಡಿ. ನನ್ನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ನನ್ನ ಚಾನಲಲ್ಲಿ ಡಬಲ್ ಕಲರ್ ಕುಚ್ಚು ಡಿಸೈನ್ ಅಂದರೆ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ಸ್ವಲ್ಪ ಡಿಫ್ರೆಂಟಾಗಿರೋಂತಹ ಡಿಸೈನ್ನ ಹಾಕಿದ್ದೀನಿ. ಈ ಆಫ್ ಆ್ಯಂಡ್ ಆಫ್ ಸ್ಯಾರಿಗೆಲ್ಲ ಹಾಕೋ ಥರದನ್ನು ಹಾಕಿ ತೋರಿಸಿದ್ದೀನಿ. ಇದು ಸಿಂಗಲ್ ಕಲರ್ ಇದ್ದಾಗ ಈ ಥರ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. 4 ಪಿಕೌಟ್ಸ್ ಆದಮೇಲೆ ಮತ್ತೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಹೇಳಿದ್ನಲ್ಲ, ಅಲ್ಲಿ ಬೇಕಾದ್ರೆ ನೀವು 2 ಚೈನ್ ಹಾಕಿಬಿಟ್ಟು
3 ಹಾಕಿಬಿಟ್ಟು 2 ಚೈನ್ ಹಾಕಿ ಮತ್ತೆ 3 ಪಿಕಾಟ್ ಮಾಡ್ಬೋದು. ಅದ್ರ ಬದಲು ನಾನಿಲ್ಲಿ 4 ಪಿಕಾಟ್ಸ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಕುಚ್ಚಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಬೇಡ ಅಂದರೆ ಸ್ವಲ್ಪ ದಾರನ ಮೇಲೆ ಎತ್ಕೊಂಡು ಇಲ್ಲೇನು ಟ್ಯಾಬ್ಲೆಟ್ಸ್ ಬೀಡ್ಸ್ ಇದೆಯಲ್ಲ ಆ ಬೀಡನ್ನ ನಾನಿಲ್ಲಿ ಮತ್ತೆ ಒಂದು ಪೋಣಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಕುಚ್ಚು ಹಾಕ್ತಾಯಿಲ್ಲ, ಬೀಡ್ ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಅದನ್ನು ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅಲ್ಲಿ ನಾವು ಯಾವ ಪಾಯಿಂಟಿಗೆ ಹಾಕಿದ್ವಲ್ಲ ಅದೇ ಪಾಯಿಂಟಿಗೆ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು 3 ಚೈನ್ ಮಾಡಿ ಮತ್ತೆ ಪಿಕೌಟ್ ಮಾಡಬೇಕು. ನಿಮಗೆ ನೋಡಿ ಇಲ್ಲಿ ಕುಚ್ಚಬೇಕು ಅಂದರೆ ನಾನು ಹೇಳಿದ್ನಲ್ಲ 3 ಹಾಕ್ಕೊಳ್ಳಿ. 3 ಟ್ರಿಬಲ್ ಕ್ರೋಶೆ ಹಾಕ್ಕೊಂಡ್ಬಿಟ್ಟು 2 ಚೈನ್ ಹಾಕಿ, ನಾನು ಆ 2 ಚೈನ್ ಬದಲು 4 ಟ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡ್ ಹಾಕಿದ್ದೀನಿ. ಇಲ್ಲಿ 4 ಟ್ರಿಬಲ್ ಕ್ರೋಶೆ ಆಯಿತು. ಇಲ್ಲಿ ಯಾವ ಥರ ಒಂದು ಚೈನ್ ಎಕ್ಸ್ಟ್ರಾ ಹಾಕಿಬಿಟ್ಟು ನೋಡಿ, ಒಂದು ಚೈನು ಎಕ್ಸ್ಟ್ರಾ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ ಕಡೆ ಪಿಕೌಟ್ ಮಾಡಿದ್ವಲ್ಲ ಅದೇ ಥರನೇ ಈ ಸೈಡನ್ನೂ ನಾನು ಪಿಕೌಟ್ ಮಾಡ್ತೀನಿ. ಅದೆಷ್ಟು ಗ್ಯಾಪ್ ಇತ್ತೋ ಅಷ್ಟೇ ಗ್ಯಾಪಿಗೆ ಸೂಜಿನ ಬಟ್ಟೆಗೆ ತೂರಿಸ್ಕೋಬೇಕು. ತೂರಿಸ್ಕೊಂಬಿಟ್ಟು ದಾರ ತಂದು 2ರಿಂದ 1 2ರಿಂದ 1 ದಾರ ಎಳ್ಕೊಂಡು ಬಂದು ಇವಾಗ 3 ಚೈನ್ ಹಾಕಬೇಕು ಮತ್ತು ಪಿಕೌಟ್ ಮಾಡಬೇಕು. ಇದೇ ಥರನೇ ನೀವು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಒಂದು ಆರ್ಚ್ ಹಾಕ್ಬಿಟ್ಟು ತೋರಿಸಿದ್ದೀನಿ. ತುಂಬ ಸಿಂಪಲ್ಲಾಗಿರೋಂತಹ ಡಿಸೈನು ಮತ್ತು ಬಿಗಿನರ್ಸ್ ತುಂಬ ಈಸಿಯಾಗಿ ಹಾಕುವಂಥದ್ದು. ಕುಚ್ಚಬೇಕು ಅಂದರೆ ನಾನು ಹೇಳಿದ್ನಲ್ಲ ಆ ಥರ ಮಾಡ್ಕೊಳ್ಳಿ. ಬೇಡ ಅಂದರೆ ಇದು ವಿತೌಟ್ ಕುಚ್ಚು ಡಿಸೈನ್ನ ನಾನು ತೋರಿಸಿರೋದು. ಮತ್ತು 3 ಚೈನ್ ಹಾಕಬೇಕು, ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಮಾಡಿಕೊಂಡು ಇದೇ ಥರ ನಾನು ಸ್ವಲ್ಪ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡ್ಬೋದು ನೀವು. ಸ್ವಲ್ಪ ಇಲ್ಲಿ ನಾನು ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ಆರ್ಚ್ನೆಲ್ಲ ಮತ್ತು ಪಿಕೌಟ್ನೆಲ್ಲ ತುಂಬ ಸ್ಲೋ ಆಗಿ ತೋರಿಸಿರೋದ್ರಿಂದ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ವಿಡಿಯೋ ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ. ನೋಡಿ 3 ಆದಮೇಲೆ ಒಂದು ಬೀಡ್ ಹಾಕಿದ್ದೀನಲ್ಲ, ಈ ಕಡೆಯಿಂದನೂ 3 ಪಿಕೌಟ್ಸ್ ಆದಮೇಲೆ ಒಂದು ಟ್ಯಾಬ್ಲೆಟ್ಸ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೋಡಿ ಅದಕ್ಕೊಂದು ಇದು ಇರುತ್ತೆ, ಒಂದು ತಂತಿ ಇರುತ್ತೆ. ಆ ತಂತಿ ಒಳಗಡೆಗೆ ಆರಾಮಾಗಿ ಎಷ್ಟು ದಪ್ಪ ದಾರ ಬೇಕಾದರೂ ನೀವು ತೂರಿಸ್ಕೋಬೋದು. ಲಾಕ್ ಮಾಡಬೇಕು, ಬೀಡನ್ನ ಮಾಡಿಬಿಟ್ಟು ಅದಾದ ನಂತರ ಮತ್ತೆ ಪಿಕೌಟ್ ಮಾಡಬೇಕು. 3 ಪಿಕೌಟು, ಆ ಕಡೆ 3 ಪಿಕೌಟು, ಈ ಕಡೆ 3 ಪಿಕೌಟ್ ಇದೆಯಲ್ಲ, ಬೀಡ್ ಆ ಕಡೆ ಈ ಕಡೆ ಆ ಥರನೇ 3 ಕಂಪ್ಲೀಟ್ ಮಾಡ್ಕೋಬೇಕು. ಮಾಡ್ಕೊಂಡು ನೆಕ್ಸ್ಟ್ ಆರ್ಚ್ ಮಾಡುವಾಗ ನೀವು ಮತ್ತೆ ಡೈರೆಕ್ಟಾಗಿ ಒಂದು 3 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 4 ಟ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡನ್ನ ಹಾಕ್ಬಿಟ್ಟು ಮತ್ತೆ 4 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಪಿಕೌಟ್ ಮಾಡಿಕೊಂಡು ಅವಕ್ಕೆ ಮತ್ತೆ ಡೈರೆಕ್ಟಾಗಿ ಒಂದು ಚೈನ್ ಹಾಕಿಬಿಟ್ಟು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಆರ್ಚ್ನ ಮತ್ತೆ ಪಿಕೌಟಿಂದನೇ ಶುರು ಮಾಡ್ಕೊಂಡು ಹೋಗಬೇಕು. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ನೀವು ಏನಿಲ್ಲ ಅಂದರೂ 1.5 to 2 ಅವರ್ಸ್ನೊಳಗೆ, ಅಂದರೆ ಮತ್ತು ಕುಚ್ಚೇನು ಹಾಕೋದಿಲ್ಲಲ್ಲ, ಹಂಗಾಗಿ 1.5 ಅವರ್ಸ್ನೊಳಗಡೆ ಇದನ್ನು ಕಂಪ್ಲೀಟ್ ಮಾಡಿ ಕೊಡ್ಬೋದು. ಲಾಸ್ಟಿಗೆ 2 ಚೈನ್ ಹಾಕಿ ಎಕ್ಸ್ಟ್ರಾ ನಾನು ಏನು ಪಿಕೌಟ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ತೀನಿ. ಯಾಕಂದರೆ ಈ ಕಡೆಯಿಂದನೂ ನೀಟ್ ಫಿನಿಶಿಂಗ್ ಇರಬೇಕು, ಎಂಡಿಂಗೂ ನೀಟ್ ಫಿನಿಶಿಂಗ್ ಇರಬೇಕು. ಹಂಗಾಗಿ ನೋಡಿ ಈ ಥರ ಕಡೆಗೂ ನಾನು ಅದೇ ಥರನೇ ಎಂಡ್ ಮಾಡಿದ್ದೀನಿ. ಈ ಥರ ಬರುತ್ತೆ ಡಿಸೈನು. ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿದೆ, ವಿತೌಟ್ ಕುಚ್ಚು ಡಿಸೈನು. ಇಲ್ಲಿ ನೀವು ನಾನು ತೋರಿಸಿದ್ದು 4 ಪಿಕೌಟ್ ಹಾಕಿದ್ದೀನಲ್ಲ, 3 ಪಿಕೌಟು ಸಹ ಹಾಕ್ಕೋಬೋದು. ಸ್ವಲ್ಪ ಈ ಟ್ಯಾಬ್ಲೆಟ್ಸ್ ಬೀಡ್ಸು ಏನು ಅಲ್ಲಿ ತಂತಿ ಇರುತ್ತಲ್ಲ ಸ್ವಲ್ಪ ಸ್ಟ್ರೈಟಾಗಿರುತ್ತೆ, ಹಂಗಾಗಿ ಈ ಥರ ಆಗುತ್ತೆ. ಸೆಟ್ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇದು ಕಲರ್ ಹೋಗೋದಿಲ್ಲ, ಪ್ಲಾಸ್ಟಿಕ್ಕಿಂದ ನಾನು ತೊಗೊಂಡಿರೋದು. ಇದ್ರ ಮೇಲೆ ಶೈನಿಂಗ್ ಎಲ್ಲ ಬರುತ್ತೆ, ಗೋಲ್ಡು ಮತ್ತು ಸಿಲ್ವರ್ ಎಲ್ಲ ಕಲರ್ಸ್ ಬರುತ್ತೆ. ಅದು ಸ್ವಲ್ಪ ಬಟ್ಟೆಗೆ ನೀರಿಗೆ ಹಾಕಿದಾಗ ಕಲರ್ ಹೋಗೋ ಚಾನ್ಸಸ್ ಇರೋದ್ರಿಂದ ನಾನು ಈ ಥರ ಕಲರ್ನಲ್ಲಿ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಪಿಕೌಟ್ ಹಾಕ್ಕೊಂಡು ಜಸ್ಟ್ ಓನ್ಲಿ ಫುಲ್ಲು ಪಿಕೌಟ್ನಲ್ಲೇ ಇದೆ. ಟ್ರಿಬಲ್ ಕ್ರೋಶೆ, ಡಬಲ್ ಕ್ರೋಶೆಟ್ನಲ್ಲಿ ಪಿಕೌಟ್ ಮಾಡ್ಕೊಂಬಿಟ್ಟು ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.